ಸೊ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳದ್ದು ವೀಡಿಯೋಸ್ಗಳನ್ನ ಅಂದರೆ ನಿಮಗೆ ಯಾವ ರೀತಿ ಚೆಕ್ ಮಾಡೋದಂತ ಕಳಿಸಿದ್ದೀನಿ. ಸೊ ಗ್ರಿಡ್ ಬರೀರಿ, ಗ್ರಿಡ್ ಬರೆದಾದ್ಮೇಲೆ ನಿಮ್ಮ ಮಿಸ್ಸಿಂಗ್ ನಂಬರ್ಗಳು ಯಾವ ರೀತಿ ಇದೆ ಅಂದ್ಬಿಟ್ಟು ಚೆಕ್ ಮಾಡಿ, ಅದು ಬರ್ಕೊಳ್ಳಿ ಯಾವ್ಯಾವ ನಂಬರ್ಸ್ ಇದೆ ಅಂತ. ಸೊ ಚೆಕ್ ಮಾಡೋದು ಯಾವ ರೀತಿ ಅಂದರೆ ನೋಡಿ, ಯಾವ್ಯಾವ ನಂಬರ್ಸ್ಗಳು ನಿಮ್ಮ ಚಾರ್ಟಲ್ಲಿಲ್ಲ ಇಷ್ಟು ನಂಬರ್ಸ್ಗಳನ್ನ ಈ ರೀತಿ ಸಿಂಗಲಾಗಿ ಕಳಿಸಿ. ಈ ಒಂದು ಚಾರ್ಟಲ್ಲಿ 4, 5, 6, 7, 8, 9 ಇಲ್ಲ, ಅದನ್ನು ಇದೇ ರೀತಿ 6 ಮೆಸೇಜ್ ಕಳಿಸ್ತೀನಿ. 6 ಅದರದ್ದು ರೆಮಿಡೀಸ್ಗಳು ಬರುತ್ತೆ. ರೆಮಿಡೀಸ್ಗಳನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಏನೇನು ನೆನಪಿರಬೇಕು ಅಂತ. ಮೊದಲನೇ ರೂಲ್ಸು, ಯಾವತ್ತೂ ಅಷ್ಟೇ ಲಕ್ಕಿ ನಂಬರ್ ಮಿಸ್ಸಿಂಗ್ ಇತ್ತು, ಲಕ್ಕಿ ನಂಬರ್ ರೆಮಿಡೀಸ್ ಮಾಡಿ ಒಳ್ಳೆಯದು. ನ್ಯೂಟ್ರಲ್ ನಂಬರ್ದು ನಂಬರ್ ಗುಣಗಳೇನಿರುತ್ತೆ ಅದನ್ನು ನೋಡ್ಕೊಳ್ಳಿ. 2, 7 ಏನು ಅವಶ್ಯಕತೆ ಇದೆಯಾ ಅದು ನೋಡ್ಕೋತೀವಿ, ಅದನ್ನು ಸಜೆಸ್ಟ್ ಮಾಡ್ತೀವಿ. 7 ಅವಶ್ಯಕತೆ ಇರುತ್ತೆ, 3 ಕಾಂಬಿನೇಷನ್ ಇದೆ, ಸೊ 7 ಇದು ಮಾಡ್ತೀವಿ. ಅನ್ಲಕ್ಕಿ ನಂಬರ್ ಇರಬೇಕಾದ್ರೆ, ಅನ್ಲಕ್ಕಿ ನಂಬರ್ದು ರೆಮಿಡೀಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಮಾಡ್ತಿದ್ದೀರಾ ಅದು. ಎರಡನೇ ಸ್ಟೆಪ್ ಬಂದು, ಈ 3 ಟಾಪಿಕ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಶ, ಅಂತರ್ದಶ, ಮಂತ್ ನಂಬರ್. ಏನಕ್ಕೆ ಅಂತಂದರೆ, ಅಟ್ ಎ ಟೈಮ್ ನೀವು 6 ನಂಬರ್ ಮಿಸ್ಸಿಂಗ್ ಇದೆ, 6 ನಂಬರ್ಗೆ ರೆಮಿಡೀಸ್ ಮಾಡ್ತೀರಾ ಅಂತಂದರೆ ಕೆಲಸ ಆಗಲ್ಲ. ಇದು ಯಾವ ಥರ ಅಂತಂದರೆ, ನೀವು ಸಮಸ್ಯೆ ಇದೆ, ಎಲ್ಲನೂ ರೆಡಿ ಮಾಡ್ತೀನಿ ಹೋಗ್ತೀನಿ ಅಂತಂದ್ಬಿಟ್ಟು, ಆಯಿತಾ. ನಿಮಗೆ ಒಂದು ಹೊಸ ಗುಣನ ಅಥವಾ ಒಂದು ಹೊಸ ಬಿಹೇವಿಯರ್ನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀರ, ಅದೆಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಈ ನಂಬರ್ ಸಿಗಬಾರ್ದು ಅಂತ ಅನ್ನೋದೇನಿರುತ್ತೆ ಅದು ಒಂದು ಕಾರಣ ಇರುತ್ತೆ. ಆಲ್ ಆಫ್ ಎ ಸಡನ್ ನೀವು ಬದಲಾವಣೆನ ಒಂದು ಪ್ರಯತ್ನ ಮಾಡಿದಾಗ ಅದೆಲ್ಲ ಒಂದು ಕಡೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಎಕ್ಸಾಂಪಲ್ ಏನಂತಂದರೆ, ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ನೀವು ಅಂದ್ಕೊಂಡ್ರಿ, ಆಯಿತಾ. ಎದ್ದೇಳಕ್ಕೆ ಏನು ಮಾಡಬೇಕು, ಅಲಾರಾಮ್ ಇಡ್ತೀವಿ, ಅಲಾರಾಮ್ ಆಫ್ ಮಾಡಿ ಬಿಟ್ಬಿಡ್ತೀರ. ಫೋರ್ಸ್ಫುಲಿ ಏನು ಮಾಡ್ತೀರಾ, ಈಗ ನನಗೆ ಹೇಳ್ತೀರಾ ಎದ್ದೇಳ್ಸಿ ನೀವು ಅಂತ. ನಾನು ಏನು ಮಾಡ್ತೀನಿ, ನಿಮಗೆ ಇಷ್ಟನೋ ಕಷ್ಟನೋ ನಾನು ಬಂದು ನಿಮ್ಗೆ ಎದ್ದೇಳಿಸ್ತೀನಿ. 4 ಗಂಟೆ ಮಿಸ್ ಮಾಡಿದೆ ಎದ್ದೇಳಿಸ್ತೀನಿ, ನನ್ನ ಕೆಲಸ ಅಷ್ಟೇ. ರೆಮಿಡಿಗಳ ಕೆಲಸ ಮಾಡೋದು ಅದೇ ಥರ. ಅದಕ್ಕೆ ನಿಮ್ಮ ಪರಿಸ್ಥಿತಿ ಏನಿದೆ, ಸಿಚುವೇಶನ್ ಏನಿದೆ, ನೀವು ಯಾವ ರೀತಿ ಇರ್ತೀರೋ ಅದೆಲ್ಲ ಗೊತ್ತಾಗಲ್ಲ, ಆಯಿತಾ. ಅದರ ಕೆಲಸ ಅದು ಮಾಡ್ತಾ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ನಿಮಗೆ ಈ ಒಂದು ಟೈಮ್ ಪೀರಿಯಡಲ್ಲಿ ಕೆಟ್ಟದಾಗಬಹುದು. ಎಕ್ಸಾಂಪಲ್ ನೋಡಿ, ಈ ಡೇಟ್ ಆಫ್ ಬರ್ತ್ಗೆ ಏನು ಮಾಡಿದ್ದೀನಿ, ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಇದು ಮಂತ್ ನಂಬರ್ ಬಂದು ಜನವರಿದು, ಆಯಿತಾ. ಸೊ ಏನಾಯಿತು ಅಂತಂದರೆ, ಹುಟ್ಟಿದಾಗ ಮಗು ಮಹಾದಶೆ ನಡೀತಿರುತ್ತೆ, ಅದಾದಮೇಲೆ ಇಯರ್ ನಂಬರ್. ಸೊ ಈಗ ನಾನು ಈ ಒಂದು ಟೈಮಲ್ಲಿ ತುಂಬ ನಂಬರ್ಸ್ಗಳು ಮಿಸ್ಸಿಂಗ್ ಇವೆ ಅಂತಂದ್ಬಿಟ್ಟು 9 ನಂಬರ್ಗೆ ರೆಮಿಡೀಸ್ಗಳನ್ನ ಮಾಡೋದು ತಪ್ಪು. 9 ನಂಬರ್ಗೆ ಮಾಡಬೇಡಿ. 9 ನಂಬರ್ಗೆ ಮಾಡ್ತು ಅಂತಂದರೆ ಏನು ಯೂಸ್ ಇಲ್ಲ. ಯಾವುದೋ ಒಂದು ನಂಬರ್ ಇಲ್ಲ, ಆ ನಂಬರ್ ಇದು ಮಾಡಿಬಿಡ್ತೀವಿ, ತಪ್ಪು. ನಂಬರ್ಸ್ಗಳೇ ಕಾಣಿಸ್ತಿಲ್ವಲ್ಲ ಸರ್, ಚಾರ್ಟ್ ವೀಕ್ ಇದೆಯಾ ಅಂದರೆ, ಯಾರಿಗೆ ಎಲ್ಲ ನಂಬರ್ ಸಿಂಗಲ್ ಇರುತ್ತಲ್ಲ ಅವರೇ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇರೋದು. ಯಾರಿಗೆ ಎಲ್ಲ ಚಾರ್ಟ್ಗಳಲ್ಲೂ ಸ್ಪ್ರೆಡ್ ಔಟ್ ಆಗಿರುತ್ತೆ ಈವನ್ ಆಗಿ, ಅದು ಸ್ಟ್ರಾಂಗ್ ಚಾರ್ಟ್ ಅಲ್ಲ. ಎಲ್ಲ ರೀತಿ ಫೀಲಿಂಗ್ಸ್ ಇರುತ್ತೆ, ಎಲ್ಲ ರೀತಿ ಎಮೋಷನ್ಸ್ ಇರುತ್ತೆ. ವೆರಾಸ್ ಇದು ಖಾಲಿ ಇದೆ. ಇದು ಸೊ ನನಗೆ ಅವಶ್ಯಕತೆ ಇದ್ದಾಗ ನಾನು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ನನಗೆ ಸಿಕ್ಕಿಲ್ಲ ಅಷ್ಟೇ, ಬಟ್ ನನಗೆ ಬೇಕಾದಾಗ ಮಾಡ್ಕೋಬಹುದು. ಬಟ್ ನನಗೆ ಆಲ್ರೆಡಿ ಒಂದು ನಂಬರ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಟೈಮ್ ನಾನು ಪುನಃ ರಾಹು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಬರುತ್ತೆ. ಏನಕ್ಕೆ, ಈ ನಂಬರ್ ಇಲ್ಲಿಂದ ಬಂದಿರುತ್ತೆ, ಇದ್ರ ಎಫೆಕ್ಟ್ ಇರುತ್ತೆ. ಸೊ ನಂಬರ್ಸ್ ಫುಲ್ ಇತ್ತು ಅಂತ ಅನ್ನೋದು ನಿಮಗೆ, ಇಲ್ಲರ ನಂಬರ್ ಮಾತ್ರ ಪರ್ಫಾರ್ಮ್ ಮಾಡ್ತೀನಿ, ತಪ್ಪು, ಅದು ತಪ್ಪೆ. ಮೂರನೇದು, ಯಾವ ಕೆಲಸ ಮಾಡ್ತೀರ ಅದಕ್ಕೆ ಯಾವ ಗ್ರಹ ಸಂಬಂಧಪಟ್ಟಿದೆ ಅಲ್ಲೊಂದು ಸೆಲೆಕ್ಟ್ ಮಾಡಿ ರೆಮಿಡೀಸ್ಗಳನ್ನ. ಈಗೇನೋ ಒಂದು ಮಾಡ್ತಾ ಇದ್ದೀರಾ, ಆ ನಂಬರ್ಸ್ ಏನಾದ್ರು ಜಾಸ್ತಿ ಇತ್ತು, ಈ ರೀತಿ ಇತ್ತು, ಫೋಟೋಗ್ರಫಿ ಫೀಲ್ಡಲ್ಲಿ ಇದ್ದೀನಿ ಸರ್, ನಾನು ಇದನ್ನು ಯೂಸ್ ಮಾಡ್ತೀನಿ, ನಂಬರ್ 2 ಯೂಸ್ ಮಾಡ್ತೀನಿ ಅಂದರೆ ದಶಾನೋದಯ ಇದೆ, ಇದು ಮಲ್ಟಿಪಲ್ ನಂಬರ್ಸ್ ಇದೆ, ಏನಕ್ಕೆ ಮಾಡ್ತೀರಾ ನಂಬರ್ 2 ಅವಶ್ಯಕತೆ ಇಲ್ಲ ಅಲ್ವಾ. ಮಿಸ್ಸಿಂಗ್ ನಂಬರ್ ಇತ್ತು ಸರ್ ನನಗೆ ಅಂತಂದಾಗ, ಓಕೆ 2 ಚೆನ್ನಾಗಿದೆ, ಇದು ಸಂಬಂಧಪಟ್ಟಂಥ ಒಂದು ಲೆಕ್ಕಾಚಾರ, ಇದು ಏನೋ ರೆಮಿಡೀಸ್ಗಳನ್ನ ಮಾಡಿ. ಏನಕ್ಕೆ, ಅದೇ ಫೀಲ್ಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ಬಿಟ್ಟು, ಆಯಿತಾ. ಬಟ್ ನಂಬರ್ 6 ಇದೆ, ನಂಬರ್ 6 ರೆಮಿಡೀಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಬಿಹೇವಿಯರಲ್ ಚೇಂಜಸ್ ಬರುತ್ತೆ, ಖರ್ಚು, ಸಂಬಂಧಗಳಲ್ಲಿ ಎಡವಟ್ಟು. ನಂಬರ್ 5ಗೆ ಅದರದ್ದೇ ಆದ ಶಾಪ ಇದೆ, ಬುಧಗ್ರಹ ಶಾಪ ಏನಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ಮಲ್ಟಿಪಲ್ ನಂಬರ್ಸ್ನ ಸುಮಾರು ಸಲ ಇದು ಇನ್ಫಾರ್ಮ್ ಮಾಡಿದ್ದೀನಿ, ಎದುರಿಸೋಕ್ಕಲ್ಲ, ಮಾಡ್ತಾರೋ ಕೆಲಸ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೋತಾ ಇದ್ದೀರಾ ನೀವು. ನೇಮಿಂದನೂ ತರ್ತೀನಿ, ಮೊಬೈಲಿಂದನೂ ತರ್ತೀನಿ, ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಎರಡೂ ಕೂಡ 5 ತರ್ತೀನಿ, ಅವೆಲ್ಲ ಕೂಡ ತಪ್ಪದು, ಆಯಿತಾ. ಮತ್ತು ಈ 5ನ ಇನ್ವೈಟ್ ಮಾಡಬೇಕಾದ್ರೆ, 5ನ ಯೂಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಚಾರ್ಟ್ನ ಚೆಕ್ ಮಾಡಬೇಕು. ಬಿಹೇವಿಯರ್ ಹೆಂಗಿರುತ್ತೆ ಅದನ್ನ ಇದು ಎನ್ಹಾನ್ಸ್ ಮಾಡುತ್ತೆ. 5 ಯೂಸ್ ಮಾಡಿದಷ್ಟು ಪ್ರಾಬ್ಲಮ್ಸೇ ಇಲ್ಲ ಅಂತಲ್ಲ, 5 ಯೂಸ್ ಮಾಡಿದ್ಮೇಲೆ ಫೈನಾನ್ಷಿಯಲ್ ಲಾಸಸ್, ಫೈನಾನ್ಷಿಯಲ್ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ. ಮನೆಗಳಲ್ಲಿ ಜಾಸ್ತಿ ಜನ ಮಿಸ್ಯೂಸ್ ಆಗ್ತಾರೋ ಕಾರಣ 5ನ ಅಂದರೆ ಏನು ಸೆಲೆಕ್ಟ್ ಮಾಡ್ತೀರೋ ನಂಬರ್ ಮಿಸ್ಟೇಕ್ ಮಾಡ್ತಾಯಿದ್ದೀರ. ಆ ಟೈಮಲ್ಲಿ ಪುನಃ ರೆಮಿಡೀಸು ಇದನ್ನೇ ಮಾಡ್ತೀನಿ ಅಂತಂದಾಗ ಎಲ್ಲ ಒಂದು ಕಡೆ ಮಿಸ್ಯೂಸ್ ಆಗ್ತೀರ. 5 ಜಾಸ್ತಿ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಾಗ ಹೇಳಿ. ಈಗ ನೀವು ರೆಮಿಡೀಸ್ನ ಆಯ್ಕೆ ಮಾಡಬೇಕಾದ್ರೆ ಮನಸ್ಸಲ್ಲಿಡಬೇಕಾಗಿರೋದೇನೆಂದರೆ, ಪ್ರತಿಯೊಂದನ್ನು ಲೆಕ್ಕ ಹಾಕಬೇಕು.
ಸೊ ಈಗ ಮಂತ್ ನಂಬರ್ ಅಂತ ಬಂತಂದರೆ ಈ ತಿಂಗಳಿಗೆ ಒಂದು ನಂಬರ್ ಕೊಟ್ಟಿದ್ದೀನಿ. ಈ ನಂಬರ್ ಯಾವ ರೀತಿ ಇರುತ್ತೆ ಈ ವ್ಯಕ್ತಿಗೆ ಅಲ್ಲಿ ನಾವು ಯೂಶ್ವಲಿ ಮಂತ್ಗಳಿಗೆಲ್ಲ ಪೂಜೆನೇ ಮಾಡಿಸ್ತೀವಿ. 4 ವಾರ ಬರುತ್ತೆ, 4 ವಾರದಲ್ಲಿ 3 ವಾರ ಪೂಜೆ ಮಾಡ್ಕೊಳ್ಳೋಕೆ ಹೇಳ್ತೀನಿ. 3 ದಿವಸ ಯಾವ್ದಾದ್ರು ಒಂದು 3 ವಾರದಲ್ಲಿ ಆಯಾ ವಾರದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅಂತ. ಅದು ಆಲ್ರೆಡಿ ನಿಮಗೆ ಕಳಿಸ್ತಾ ಇರೋದು ಸಾಫ್ಟ್ವೇರ್, ಕಳಿಸಿಲ್ಲ ಅಂದರೆ ಅದು ಯೂಸ್ ಮಾಡ್ಕೊಳ್ಳಿ. ಇಯರ್ ನಂಬರ್ ಏನಾಗ್ತದೆ 12 ತಿಂಗಳು. ಸೊ ದೊಡ್ಡ ಟೈಮ್ ಇದು. ಮಹಾದಶನಿಗೆ 2 ಇಯರ್ಸ್ ಇದೆ, ನೆಕ್ಸ್ಟ್ ಏನಾಗುತ್ತೆ 3 ಆಗುತ್ತೆ. ಸೊ ನಮಗೆ 2024ಇಂದ 2027ವರೆಗೂ ಆಯಿತಾ, ಈ ಥರ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರೋವಂಥ ಟೈಮ್ ಏನು ಬರುತ್ತೆ, ಈಗ 2025, ಬಟ್ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 2024 ಅಂದರೆ 3 ವರ್ಷ. 3 ವರ್ಷದಲ್ಲಿ 2024 ಹೆಂಗಿದೆ ಅಂತ ಚೆಕ್ ಮಾಡ್ತೀವಿ. ಅದರಲ್ಲಿ ಪುನಃ ಈ ತಿಂಗಳು ಹೆಂಗಿದೆ ಅಂತ ಚೆಕ್ ಮಾಡ್ತೀವಿ. ಇದು ಸ್ಟೆಪ್ ಇದು. ಸೊ ಈಗ ದೊಡ್ಡ ಟೈಮ್ ಏನಿದೆಯಲ್ಲ, ಈ ದೊಡ್ಡ ಟೈಮ್ ನಿಮಗೆ ಫೇವರೇಬಲ್ ಬಿತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ಸೊ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳು ಮಾಡಬೇಕಾದ್ರೆ ಎಲ್ಲ ನಂಬರ್ಸ್ನೂ ಮಾಡ್ತೀನಿ, ಅವಾಯ್ಡ್ ಮಾಡಿ. ಇದ್ರ ಡೀಟೇಲ್ಸ್ ಗೊತ್ತಿಲ್ಲದೇ ನಂಬರ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಆಮೇಲೆ ನಾನೇ ಯೂಟ್ಯೂಬಲ್ಲಿ ಈಗ ನೀವೇ ಹೇಳಿದ್ರಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ, ನಾನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಾನು ಕ್ಲಾಸ್ ಮಾಡ್ತಾಯಿಲ್ಲ, ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಯೂಟ್ಯೂಬಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ಇಲ್ಲಿ ಈ ಒಂದು ಟಾಪಿಕಲ್ಲೇ ಮತ್ತು ಈ ಟಾಪಿಕಲ್ಲಿ 9 ಕಿಂಗ್ ನಂಬರ್ ಬರ್ತಾವ, 9 ಕ್ವೀನ್ ನಂಬರ್ ಬರ್ತಾವ. ಅಂದರೆ 1 1 1 2 1 3 1 4 ಆ ಥರ 81 ಕಾಂಬಿನೇಷನ್ಗೆ ಇದು ಡಿಫ್ರೆಂಟಾಗಿ ಹೆಂಗಿರುತ್ತೆ ಅಂತ ನಾವು ಇಲ್ಲಿಗೆ ಸ್ಟಡಿ ಮಾಡ್ತೀವಿ. ಇಲ್ಲಿ ಅಂದರೆ 81 ವೀಡಿಯೋ, 81 ಡಿಫ್ರೆಂಟ್ ಕಾಂಬಿನೇಷನ್ಸ್, 81 ಡಿಫ್ರೆಂಟ್ ಟಾಪಿಕ್. ಅದನ್ನು ನಾನು ಇಲ್ಲಿ ಯೂಟ್ಯೂಬಲ್ಲಿ ಮಾತಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ನಾನು ಹೇಳುವಿಲ್ಲ, ಮುಂದೆನೂ ಹೇಳೋಕ್ಕಾಗಲ್ಲ. ಹೇಳ್ತು ಅಂದರೆ ಇನ್ನೊಬ್ರು ಯಾರು ಕಲ್ತಿರೋರು ಇನ್ನೊಬ್ರು ಏನೋ ಬಂದು ಅವರೇನೋ ಹೇಳ್ತಾರೆ, ಅದು ನನಗದು ಒಂಥರ ಇದು ಇಲ್ಲ. ನಿಮ್ಗೇನಂದರೆ ಬರೀ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯೂಟ್ಯೂಬಲ್ಲಿ, ಈಗ ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಏನಕ್ಕೆ ಇದು ಯಾರೂ ಮಾತಾಡಿಲ್ಲ ಹೊರಗಡೆ, ಬೇರೆ ಎಲ್ಲೂ ನನಗೆ ಚಾನಲಲ್ಲಿ ಇದು ಕಾಣಿಸಿಲ್ಲ ಟಾಪಿಕ್ಕು. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ನ ಎಕ್ಸೈಟ್ ಆಗಬೇಡಿ. ChatGPT ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಆ ಇನ್ಫಾರ್ಮೇಷನ್ಸ್ಗಳು ಸಿಗೋಲ್ಲ, ಸರಿನಾ? ಸೊ ರಿಸರ್ಚ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂದರೆ ಯಾರೋ ಹೇಳಿರೋದೊಂದು ಪಾಯಿಂಟ್ಸ್ ಬರುತ್ತೆ, ಅದನ್ನು ಫಾಲೋ ಮಾಡಬೇಕಾದ್ರೆ ಸ್ಟೆಪ್ಸ್ಗಳೇನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ ಆ್ಯಕ್ಸೆಸ್, ಆಯಿತಾ? ಇವತ್ತಿಂದ ಈ ದಿನದಲ್ಲಿ ನನ್ನ ಚಾನಲ್ ಎಷ್ಟು ಜನ ಇದ್ದಾರೆ, ಅಷ್ಟೂ ಜನ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಮಾಡಿದ್ರೆ ಅಷ್ಟೂ ಜನ ಸೌಕಾರ ಆಗ್ತಾರೆ ಅಥವಾ ಅಷ್ಟೂ ಜನಕ್ಕೆ ಸಮಸ್ಯೆ ಇರಲ್ಲ ಅನ್ನೋದು ಸುಳ್ಳು. ಅಷ್ಟು ಜನ ಏನು ಕಲಿತೀರಾ ಅಂತಂದರೆ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳು ಮಾಡಬೇಕಾದ್ರೆ ಅಥವಾ ರೆಮಿಡೀಸ್ಗಳು ಮಾಡಬೇಕಾದ್ರೆ ಟೈಮ್ ನೋಡ್ಕೊಂಡು ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಹುಟ್ಟದ ಡೇಟು ಸಾಯೋ ಡೇಟ್ ಬಂದು ಒಂದು ಟೈಮ್ ಅಷ್ಟೇ. ನಾವೇನು ಮಾಡಿದ್ವಿ ಅಂತಂದರೆ 70 ವರ್ಷ ಬದುಕಿದ್ವಿ ಅಂತ ಹೇಳ್ತೀವಿ. 70 ಇಯರ್ಸ್ ಅಂತ ಏನಿದೆ ಈ ಟೈಮ್ಗೋಸ್ಕರ ಅಷ್ಟೇ ನಾವು ಬರೋದು. ಇದ್ರ ಮಧ್ಯದಲ್ಲಿ ಮನುಷ್ಯ ನಮ್ಮ ಆಸೆ, ನಮ್ಮ ಯೋಚನೆ, ಆಲೋಚನೆ ಏನೋ ಒಂದು ಹೇಗ್ತೀವಿ. ಈ 70 ಇಯರ್ಸೋ 60 ಇಯರ್ಸೋ ನಾವು ಬದುಕಿದ್ವಿ ಅಂತಂದರೆ 60 ವರ್ಷದಲ್ಲಿ ಪ್ರತಿದಿನ ಬದಲಾಗ್ತಿರೋ ಟೈಮ್ ಏನಿರುತ್ತೆ ಆ ಟೈಮಿಗೆ ತಕ್ಕಂಗೆ ರೆಮಿಡೀಸ್ ಮಾಡೋದನ್ನು ಈ ಒಂದು ಮೆಥಡ್ ಕೊಡುತ್ತೆ. ಇದು ಒಂದು ಮೆಥಡ್. ಸುಮಾರು ಮೆಥಡ್ಸ್ಗಳಿವೆ, ಅದರಲ್ಲಿ ಈ ಮೆಥಡಲ್ಲಿ ಲೋಶೋ ಗ್ರಿಡ್ ಮೆಥಡಲ್ಲಿ ಏನಿದೆ ಅದರಲ್ಲಿ ಅದು ನಿಮಗೆ ಮೆನ್ಷನ್ ತೋರಿಸುತ್ತದು, ಈ ಟೈಮಿಂಗ್ ಇರುತ್ತೆ ನಿನಗೆ ಜೋಪಾನ ಅಂತ. ಅದನ್ನು ತಿಳ್ಕೊಂಡು ಆ ಟೈಮಲ್ಲಿ ಪರಿಹಾರ ಮಾಡಬೇಕಾದ್ರೆ ಅವಶ್ಯಕತೆ ಇದೆ ಇಲ್ವಾ ಅಂತ ನೋಡ್ಕೋತೀರ. ಸಪೋಸ್ ನಿಮ್ಮ ಒಂದು ಪರ್ಸನಲ್ ಇಯರ್ 1 ಇತ್ತು, ನಡೆಯುತ್ತೆ ಆಯಿತಾ. 8ನೇ ಕಿಂಗ್ ನಂಬರ್ ಇರೋಂಥವ್ರಿಗೆ ಪರ್ಸನಲ್ ಇಯರ್ 1 ಇತ್ತು, ಪರ್ಸನಲ್ ಇಯರ್ 2 ಇತ್ತು ಅಂತಂದರೆ ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಟೆಂಪ್ರವರಿಯಾಗಿ ಇದನ್ನು ಪುಷ್ ಮಾಡಿಸ್ತೀವಿ. ಸೊ ರೆಮಿಡೀಸ್ನ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ನೆನ್ಪಿಟ್ಕೊಳ್ಳಿ. ರೆಮಿಡೀಸ್ನ ಸ್ಟೆಪ್ ಬೈ ಸ್ಟೆಪ್ ಬದಲಾಯಿಸ್ತಾ ಇರಬೇಕು. ಅದಕ್ಕೇ ಜ್ಯೋತಿಷಿಗಳ ಎಲ್ಲ ವ್ಯಕ್ತಿಗಳು ಕೂಡ ಒಂದೊಂದು ಟೈಮಲ್ಲಿ ಒಂದೊಂದು ಬಣ್ಣಗಳು ಮತ್ತು ಪೂಜೆಗಳನ್ನ ಬದಲಾಯಿಸೋದು. ತಿಂಗಳುಗಳಲ್ಲಿದು ಮೆನ್ಷನ್ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ. ಪ್ರತಿ ತಿಂಗಳಲ್ಲೂ ಬೇರೆ ಪೂಜೆಗಳು ಮಾಡಿಸ್ತಾ ಇರ್ತೀವಿ, ಹಬ್ಬಗಳು ಬರ್ತವೆ. ಒಂದೊಂದು ತಿಂಗಳಲ್ಲಿ ಒಂದೊಂದು ದೇವರುಗಳನ್ನ ನಾವು ಇಂಡೈರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡ್ತೀವಿ. ಒಂದು ಟೈಮಲ್ಲಿ ನಾವು ದೇವ್ರ ಪೂಜೆ ಮಾಡೋದೇ ಇಲ್ಲ, ಒಂದು ಟೈಮಲ್ಲಿ ಬೆಳಿಗ್ಗೆ ಮಾತ್ರ ಪೂಜೆ ಮಾಡ್ತೀವಿ. ಗೊತ್ತಿಲ್ಲದೇನೋ ಒಂದು ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನೀವು ಅದನ್ನು ಬ್ಲೈಂಡಾಗಿ ಫಾಲೋ ಮಾಡೋರು ಕೂಡ ಇವತ್ತು ಜೀವನದಲ್ಲಿ ಆರಾಮಾಗಿರ್ತಾರೆ, ಆಯಿತಾ. ಇದು ಇನ್ಫಾರ್ಮೇಷನ್ ಬಂದಾಗ ಏನಾಗ್ತಂದರೆ ಯಾವುದೋ ಒಂದು ವ್ಯಕ್ತಿ ನಿಮ್ಗೆ ಹೇಳಬೇಕಾದ್ರೆ ನಾನು ನಿಮ್ಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀನಿ ಅಥವಾ ನಾನು ನಿಮ್ಗೆ ಹೆಂಗೆ ಕನ್ವೇ ಮಾಡ್ತೀನಿ, ನಿಮಗೆ ಯಾವ ರೀತಿ ನಾನು ತಲುಪಿಸ್ತೀನಿ, ಆ ಒಂದು ಇಷ್ಟ ಆಯಿತು ಅಂತಂದರೆ ಅಥವಾ ನಿಮ್ಗೆ ಅದರ ಸರಿ ಅನ್ನಿಸ್ತು ಅಂತಂದರೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ. ಫಾಲೋ ಮಾಡಬೇಕಾದ್ರೆ ದಯವಿಟ್ಟು ಸರಿ ತಪ್ಪುಗಳನ್ನ ತಿಳ್ಕೊಂಡು ಮಾಡಿ, ಆಯಿತಾ. ಹೇಳಬೇಕು, ನನ್ನ ಧರ್ಮನ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ನೀನೇನು ಮಾಡ್ತೀಯ ಅದು ನಿಂಗೆ ಸಿಗೋದು ಅಂತ. ಸೊ ಧರ್ಮಕ್ಕಿಂತ ಜಾಸ್ತಿ ಕರ್ಮ, ಇದು ನನ್ನ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಡೀಟೇಲ್ಸ್ ಎಲ್ಲ ಕೇಳ್ತೀರಾ ವಾಟ್ಸಪ್ಪಲ್ಲಿ, ನಾವು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ. ನಂದು ಕೆಲವು ಕೆಲಸಗಳಿರುತ್ತೆ, ನಾನು ಮನುಷ್ಯ, ನಂದು ಕೆಲವು ಟೈಮ್ ಇರುತ್ತೆ. ಸೊ ವಾಟ್ಸಪ್ಪಲ್ಲಿ ನಾನು ಫ್ರೀಕ್ವೆಂಟಾಗಿ ರಿಪ್ಲೈ ಮಾಡೋಕ್ಕಾಗಲ್ಲ.
ಫ್ರೀಕ್ವೆಂಟಾಗಿ ಏನು ಕ್ವಶನ್ಸ್ ಕೇಳ್ತಿದ್ದೀರಾ ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ವಾರ್ನಿಂಗ್ ಅಂದ್ಕೊಳ್ಳಿ, ನಂಬರ್ ಯೂಸ್ ಮಾಡಬೇಕಾದ್ರೆ, ರೆಮಿಡೀಸ್ ಯೂಸ್ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ಅಷ್ಟೇ. ಈಗ ಯಾವುದೋ ಡಾಕ್ಟ್ರು ನೀವು ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತೊಗೊಂಡ್ರೆ ಕರೆಕ್ಟಾಗಿ ಕೊಡ್ತಾರೆ. ಮೆಡಿಕಲ್ ಶಾಪಲ್ಲಿ ಯಾವುದೋ ಮಾತ್ರೆ ಕೊಟ್ಟರೆ, ಫಾರ್ಮಸಿಲಿ ಹತ್ರ ಮಾತ್ರೆ ಕೊಟ್ಟರೆ ಸರಿ ಇರುತ್ತಾ ಅಂತ ಯಾವ್ದಾದ್ರು ಡೌಟ್ ಬರಬೇಕಲ್ವಾ? ಈಗೇನಾಗ್ತಿದೆ ಅಂದರೆ ಅದೇ ಥರ ಆಗ್ತಿರೋದಷ್ಟೇ. ಜ್ವರ ಇತ್ತು, ಜ್ವರಕ್ಕೆ ಮಾತ್ರ ನುಂಗಿದ್ರೆ ಸರಿಯಾಗುತ್ತೆ, ನಾವೇ ಡಿಸೈಡ್ ಮಾಡ್ತೀವಿ. ಇಲ್ಲ ಅದೇ ರೀತಿ ಸುಮಾರು ಜನ ಮಾಡ್ತಾ ಇದ್ದೀರಾ, ಆಯಿತಾ? ಬಟ್ ಪ್ರಾಬ್ಲಮ್ ಏನು ಎತ್ತ ಅಂತ ಡೀಟೇಲಾಗಿ ಯಾರು ಬೇಕು ಆ ವ್ಯಕ್ತಿಗಳಿಂದ ತಲೆಗೆ ಹಾಕ್ಕೊಳ್ಳಿ. ಕೇಳಬೇಕು ಅವಶ್ಯಕತೆ ಇದ್ದರೆ, ಕಲೀರಿ ಅವಶ್ಯಕತೆ ಇದ್ದರೆ, ಎರಡೂ ಆಪ್ಷನ್ ಇದೆ. ಕೇಳಲೇಬೇಕು ಅಂತ ಏನಿಲ್ಲ. ಇಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡಿ. ಬಟ್ ಈಗ ಮಾಡ್ತಾ ಇರೋದು ಏನಿದೆ ಅದು ಸರಿ ತಪ್ಪು ಆ ರೀತಿ ಅಲ್ಲ. ನನಗೆ ನಂಬರ್ ರೆಮಿಡೀಸ್ ಕೊಡಿ ಅಂತಂದರೆ ಸರಿ ಬರಲ್ಲ. ಸೊ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಲಿಸ್ಟ್ ಕೊಡ್ತೀನಿ, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿದ್ದೀನಿ. ಅರ್ಧ ಬರ್ಧ ಇನ್ಫಾರ್ಮೇಷನ್ ಕೇಳ್ಕೊಬೇಡಿ. ಯಾರ್ಯಾವ ನಂಬರ್ಸ್ ಮಿಸ್ ಇರುತ್ತೆ ಈ ನಂಬರ್ನ ಕಳಿಸಿ ಅಷ್ಟೇ, ವಾಟ್ಸಪ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದಲ್ಲ, ವಾಟ್ಸಪ್ ಮಾಡಿ, ರೆಮಿಡೀಸ್ ಬರ್ತವೆ. ಯಾವ ರೀತಿ ಪಿಕ್ ಮಾಡೋದು ಅಂತಂದರೆ, ಮಹಾದಶ ಅಥವಾ ದಶ ಅಂತ ಒಂದು ಟೈಪ್ ಮಾಡಿ ಕಳಿಸಿ, ಒಂದು ವಿಡಿಯೋ ಬರುತ್ತೆ. ಇವು ಮೂರನ್ನು ಲೆಕ್ಕ ಹಾಕಿದ್ಮೇಲೆ ಕಳಿಸಿ. ಜಾಸ್ತಿ ಏನಾದ್ರು ಡೀಟೇಲ್ ಅಂದರೆ ಒಂದಷ್ಟು ನನಗೆ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ಏನಾದ್ರು ನನಗೆ ಕಾಂಟೆಂಟ್ ಬಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಬಿಟ್ಟು ವಾಟ್ಸಪ್ಪಲ್ಲಿ ನಂದು ಮೇಜರ್ ಟೈಮ್ ಆ್ಯಕ್ಟಿವ್ ಆಗಿರಲ್ಲ. ಈಗ ವಿಡಿಯೋಸ್ ರೆಕಾರ್ಡ್ ಮಾಡಿ ಕಳಿಸ್ತಾ ಇರ್ತೀವಿ, ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಅದೇ ಥರ ಕಳಿಸ್ತಾ ಇರೋದು. ಮಾತಾಡಿದ್ರಿ ಹೇಳಿದ್ವಿ ನೆನಪಿರಲ್ಲ ಅಂತಂತೀರ, ಅದಕ್ಕೆ ನಾವು ವೀಡಿಯೋನ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀವಿ, ಆಯಿತಾ? ಅಂದರೆ ನಮ್ಮ ವಾಟ್ಸಪ್ ಏನಿದೆ ಅದು ಬೇರೆ ವಾಟ್ಸಪ್ ಅಲ್ಲ. ಸೊ ಒಂದು ತಕ್ಕ ಮಟ್ಟಿಗೆ ಲೆಂತಿ ವೀಡಿಯೋಸ್ಗಳನ್ನ ನಾವು ಡಂಪ್ ಮಾಡ್ಬೋದು. ಈಗ ನಾರ್ಮಲ್ ವಾಟ್ಸಪ್ಗಿಂತ ಆಟೋಮೇಷನ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆಟೋಮೆಟಿಕಾಗಿ ನಿಮ್ಗೆ ಇನ್ಫಾರ್ಮೇಷನ್ಸ್ಗಳು ಬರ್ತವೆ. ಒಂದು ಫಿಕ್ಸೆಡ್ ಟೈಮಲ್ಲಿ ಸರಿಯಾದ ಪದ್ಧತಿಲಿ ಕೆಲಸ ಮಾಡ್ತಾ ಇರ್ತೀವಿ. ಪೂಜೆ, ಎಲ್ಲೋ ಯಾವುದೋ ಜಾಗದಲ್ಲಿ ಕೂತ್ಕೊಂಡು ಇದು ಮಾಡು ಹೇಳು ಅವೆಲ್ಲ ಆಗಲ್ಲ. ಸೊ ಫೋನ್ ಮಾಡಿ ಹೇಳಿದಾಗ ನಾನು ಒಂದು ಟೈಮ್ ಕೊಟ್ಟೆ ಅಂದರೆ ಕಾರಣ ಅಷ್ಟೇ, ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತೀವಿ. ಇದೇ ರೀತಿನೇ ಎಲ್ಲರಿಗೂ ಫಾಲೋ ಮಾಡಿಸ್ತಾ ಇರೋದು. ಸನಾತನ ಧರ್ಮ ಅದರದೇ ಆದ ಕೆಲವು ರೂಲ್ಸ್ಗಳಿರ್ತವೆ, ಮತ್ತು ಕೆಲವು ಜನಗಳಿಗೆ ಮಾತ್ರ ಇದು ಕನೆಕ್ಟ್ ಆಗಿರುತ್ತೆ. ಅವರು ಒಳ್ಳೆ ಕೆಲಸ ಮಾಡಿದ್ರೆ ಸುಮಾರು ಜನಕ್ಕೆ ಸಹಾಯ ಆಗುತ್ತೆ. ಆ ದಾರಿಲಿ ಹೋಗೋಣ ಅಂತ ನಾವು ಡಿಸೈಡ್ ಆಗಿ ಅದನ್ನು ಕಲ್ಟಿವೇಟ್ ಮಾಡಿಸ್ತಾ ಇದ್ದೀನಿ ಬೇರೆಯವ್ರಿಗೂ ಕೂಡ. ಸೊ ನಿಮಗೆ ಫಸ್ಟ್ ಟೈಮ್ ಮೀಟ್ ಆದಾಗ ಅಥವಾ ಯೂಟ್ಯೂಬಲ್ಲಿ ರ್ಯಾಂಡಮ್ ಆಗಿ ನೋಡಿದಾಗ 100 ವೀಡಿಯೋಸಲ್ಲಿ ನಂದು ಒಂದು ಅಂತಂದರೆ ನಾನು ಆ ರೀತಿ ಕೆಲಸ ಮಾಡ್ತಿಲ್ಲ. ನಾನೇನಂದರೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸೊಸೈಟಿಗೆ ಎದುರು ಯಾರೊಬ್ಬರು ಮಾತಾಡಿದ್ದೀನಿ. ಕನ್ಸಲ್ಟೇಷನ್ಸ್ಗಳು ಕೇಳ್ತೀರಾ, ಫಸ್ಟೆಲ್ಲ ಸುಮ್ಮನಿರ್ತಿದ್ದೆ. ಸೊ ನೆಗೆಟಿವ್ ತುಂಬ ಜಾಸ್ತಿ ನೆಗೆಟಿವ್ ಆಯಿತು, ಆಯಿತಾ? ಯಾಕಂದರೆ ಒಂದು ಧರ್ಮ ಇರುತ್ತದು ಟೀಚರ್ ಸ್ಟೂಡೆಂಟ್ ವಿಷಯದಲ್ಲಿ ಬಂದಾಗ, ಗುರು ಅನ್ನೋಕ್ಕಿಂತ ಜಾಸ್ತಿ ಮೆಂಟರ್ ಆಗಿ. ಬಟ್ ಏನೋ ಒಂದು ಸಣ್ಣ ವಿಷಯಕ್ಕೆ ಟ್ರಿಗರ್ ಆಗಿ ಒಂದು 4 ಮಂತ್ಸಿಂದ ಹೇಳಿದ್ದೆ ಸ್ಟೋರಿ ನಿಮಗೆ. ಆ ಟೈಮಲ್ಲಿ ಏನೋ ಒಂದು ಅವರು ಅಂದಿದ್ದ ಮಾತಿಗೆ ನಾವು ಅಂದರೆ ಎಂಥದೇ ತಪ್ಪಾಗಲಿ ಯಾವತ್ತೂ ಈ ಯಾರನ್ನ ಸ್ಟೂಡೆಂಟಾಗಿ ನಂಬಿ ಬಂದಿರ್ತಾರೆ ಅವರಿಗೆ ಬೈಬಾರ್ದು. ಬಟ್ ಅವ್ರು ಅಂದಿದ್ದ ಕೆಲವು ಮಾತುಗಳು ಮತ್ತು ಜಡ್ಜ್ ಮಾಡಿದ್ದು ಏನಾಯಿತು ಅಂದರೆ ಯಾರಿಗೂ ಬೈಯೋದಿಲ್ಲ ಆ ಥರ ಎಲ್ಲ ಅಂದರೆ ಒಂಥರ ಶಾಪನೇ ಹಾಕ್ಬಿಟ್ಟೆ ನಾನು. ಯಾವ ವಿದ್ಯೆಯಿಂದ ದುರಂಕಾರ ಇದು ಮಾಡ್ತಾಯಿದ್ರೆ ಹೋಗಿ ನಿಮಗೆ ಅದು ಇದೇ ಆಗಬಾರ್ದು ಅಂತ. ಏನಕ್ಕೆ ಕಲಿತೆ ಅಂತ ಜಾಸ್ತಿ ಹೇಳ್ಬಿಟ್ರು. ಹೇಳ್ಕೊಳ್ಳೋರು ಹೇಳಲ್ಲ, ಆ ಟೈಮಲ್ಲಿ ಬಾಯಿಂದ ಬಂದ್ಬಿಡ್ತು. ಅಂದಮೇಲೆ ಅದು ಕೆಟ್ಟದಾಗೇ ಆಗುತ್ತಲ್ವ, ಅದು ಕೆಟ್ಟದನ್ನ ನಾನು ಫೇಸ್ ಮಾಡಿಬಿಟ್ಟೆ. ಸೊ ಎಲ್ಲೋ ಒಂದು ಕಡೆ ಧರ್ಮಕ್ಕೆ ಅಂತ ಮಾಡೋದು ಸರಿ ಬರಲ್ಲ. ಸೊ ಹಾಗಾಗಿ ಆ ಪದ್ಧತಿಗಳೇನಿರುತ್ತೆ ಅದೇ ರೀತಿಯಲ್ಲಿ. ಆಮೇಲೆ ಜ್ಯೋತಿಷ್ಯ ಸ್ವಂತಕ್ಕೆ ಉಪಯೋಗಿಸೋದು ಯಾವಾಗಲೂ ನೆಗೆಟಿವ್ ಇರುತ್ತೆ. ನಾನು ಅದಕ್ಕೋಸ್ಕರ ಇಷ್ಟು ದಿನದಲ್ಲಿ ನನ್ನ ಸ್ವಂತಕ್ಕಿಂತ ಯಾವುದೂ ಟ್ರೈ ಮಾಡಿಲ್ಲ. ಡಿಸಿಷನ್ ಮೇಕಿಂಗಿಗೂ ಕೂಡ ನಾನು ಟ್ರೈ ಮಾಡಲ್ಲ. ಯಾರು ಇತ್ತು ಅಂದರೆ ಹೇಳ್ಕೊಟ್ಟಿರೋರನ್ನ ಚೆಕ್ ಮಾಡಿಸ್ಬಿಟ್ಟು ನಾನೇ ಉಲ್ಟಾ ಬೇರೆಯವ್ರಿಗೆ ಹೇಳ್ತೀನಿ. ಜಸ್ಟ್ ನಂಗೆ ಗೊತ್ತು ಏನು ಎತ್ತ ಅಂತ ಅಂದ್ಬಿಟ್ಟು, ಬಟ್ ನನ್ನ ಲೈಫ್ನೇ ಕೂತ್ಕೊಂಡು ಯಾವತ್ತೂ ಚೆಕ್ ಮಾಡಿಲ್ಲ. ಅದು ಯಾವಾಗ ಥರ ಟ್ರೈ ಮಾಡಿದ್ದೀನಿ, ಬರೀ ಲೆಕ್ಕಾಚಾರ ಮಿಸ್ಸೇ ಆಗಿದೆ. ಇದೆಲ್ಲ ಫಾಲೋ ಮಾಡ್ತಾ ನಾನೆಲ್ಲೋ ಒಂದು ಕಡೆ ಡೈವರ್ಟ್ ಆಗಿದೆ, ಆಯಿತಾ? ಬಟ್ ಇದು ಈಗ ನಡೀತಾ ಇದೆ, ಟ್ರೆಂಡ್ ಏನು ನಡೀತಾ ಇದೆ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಆನ್ಲೈನ್ ಕ್ಲಾಸಸ್, ಇಲ್ಲಿ ಕಾನ್ಫ್ಲಿಕ್ಟ್ ಆಗೋದು ಬೇಡ ಅಂತ ಬೇರೆಯವ್ರದ್ದು ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿ ಮಾರ್ಕೆಟಿಂಗ್ ಮೇಲೆ ಸ್ಪೆಂಡ್ ಮಾಡಿ ಕ್ಲಾಸಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಅಲ್ಲಿ ನನಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು. ನಂಬಿಕೆ ಅಪನಂಬಿಕೆಗಿಂತ ಜಾಸ್ತಿ ಜೀವನ ಎಕ್ಸ್ಪೀರಿಯೆನ್ಸ್ ಆಗೋದು ಬಿಡಿ, ಆಯಿತಾ? ಇವತ್ತು ಹೆಂಗೋ ಇದ್ದೀರಾ, ಇನ್ಫಾರ್ಮೇಷನ್ ಬಂತು, ಪ್ರಾಸೆಸ್ ಮಾಡಿ, ಸರಿ ಅನಿಸಿದ್ರೆ ಫಾಲೋ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮುಂದೆ ಯಾವತ್ತೋ ಒಂದಿನ ಇದು ಸರಿ ಅಂತ ಅನಿಸುತ್ತೆ, ಆ ಟೈಮಲ್ಲಿ ಇದನ್ನು ಡೀಟೇಲಾಗಿ ಚೆಕ್ ಮಾಡಿ. ಇಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ದಯವಿಟ್ಟು ರೆಮಿಡೀಸ್ಗಳನ್ನ ಮಾಡಿ. ಎಲ್ಲ ಹೇಳಿದೆಲ್ಲ ಮಾಡಬೇಕು ಅಂತಂದರೆ ಲಾಲ್ ಕಿತಾಬ್ ಅನ್ನೋ ಬುಕ್ನ ಗೂಗಲಲ್ಲಿ ಸರ್ಚ್ ಮಾಡಿ. ಅಲ್ಲಿರೋದೆಲ್ಲ ಬರೀ ಪರಿಹಾರಗಳೇ. ಅಷ್ಟು ಪರಿಹಾರಗಳು ಮಾಡಿಬಿಟ್ರೆ ನೀವು ದುಡ್ಡು ಕಾಸು ಬರುತ್ತೆ. ಸ್ವಾರ್ಥಕ್ಕೋಸ್ಕರ ಏನೇ ಮಾಡಿದ್ರೂ ಅದು ನಿಮಗೆ ಸಿಗಲ್ಲ. ತುಂಬ ಜನಕ್ಕೆ ನಾನು ದೇವರಿಗೆ ಅರ್ಕೆಗಳು ಕಟ್ಟಬೇಕಾದ್ರೆ ಬೈತಾ ಇರ್ತೀನಿ ಇದೇ ರೀಸನ್ಗೆ. ಸ್ವಾರ್ಥಕ್ಕೆ ನಾವೇನೇ ಮಾಡಿದ್ರು ಕೂಡ ಅದು ಯಾವತ್ತೂ ನಮಗದು
ಸಿಕ್ಕಿದ್ರೂ ಕೂಡ ಅದು ಬೇರೆ ಥರನೇ ಬರುತ್ತೆ. ಆಯಿತಾ? ಸರ್ ನಾವು ಮಾಡೋದೇ ಅದಕ್ಕೋಸ್ಕರ ಅಲ್ವಾ ಅಂತ. ಅದಕ್ಕೆ ಎಷ್ಟೊಂದು ಜನ ದೇವಸ್ಥಾನಗಳಿಗೆ ಏನು ಅಲೀತೀವಲ್ಲ, ರಿಸಲ್ಟ್ ಯಾಕೆ ಕೊಡಲ್ಲ ಅಂದ್ರೆ ಅದಕ್ಕೇನೆ. ದೇವಸ್ಥಾನಕ್ಕೆ ಹೋಗಿ ನಾವೇನು ಮಾಡಬೇಕು ಯಾರು ಹೇಳೋರೇ ಇಲ್ಲ. ಮಾತಾಡ್ತು ಅಂತಂದರೆ ಬುದ್ಧಿ ಹೇಳ್ತಿದ್ದೀರಾ ಅಂತಂತಾರೆ. ಅದರಿಂದ ಅಂದರೆ ನನಗೆ ಯಾರು ಕನೆಕ್ಟ್ ಆಗಿದ್ದೀರಾ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕು, ಕೊಡ್ತಾ ಇದ್ದೀನಿ. ಆಯಿತಾ? ಸ್ವಾರ್ಥಕ್ಕಿಂತ ನಾವೇನೇ ಮಾಡಿದ್ರೂ ಅದು ಇದಾಗಲ್ಲ. ಅಲ್ಲಿ ತಂತ್ರ ವಿದ್ಯೆ ಜಾಸ್ತಿ ಫೇಮಸ್ ಆಗಿದೆ. ಈ ಥರ ತುಂಬ ವಿಷಯಗಳಿದೆ ಮಾತಾಡೋದು. ತಂತ್ರ ಯಾಕೆ ಸಕ್ಸಸ್ ಆಯಿತು, ತಂತ್ರವಿದ್ಯೆ ಯಾಕೆ ಬಂತು, ಹಠದಿಂದ ಅವ್ರು ಹೆಂಗೆ ಸಾಧಿಸ್ತಾರೆ, ಸಿದ್ಧಿ ಅಂದರೆ ಏನು, ಇವೆಲ್ಲ ಮಾತಾಡ್ತಾ ಹೋದರೆ ನಿಮಗೆ ಕೇಳಿಲ್ದಿರೋ ಪದಗಳೆಲ್ಲ ಬಂದ್ಬಿಡುತ್ತೆ ಬಾಯಿಂದ. ಸೊ ಸ್ಟಾಪ್ ಮಾಡಿ, ನ್ಯೂಮರಾಲಜಿಲಿ ಮಾತ್ರ ಲಿಮಿಟ್ ಮಾಡಿ. ವೀಡಿಯೋಸ್ಗಳು ಕೂಡ ಕಮ್ಮಿ ಮಾಡಿದ್ದೀನಿ. ಈ ಫ್ರೀಕ್ವೆಂಟಾಗಿ ಕೇಳ್ತಿರೋ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕ್ಲಾಸ್ ಅಂತ ಬಂದಾಗ ನನಗೆ ಒಂದು ತಕ್ಕಮಟ್ಟ ಒಂದು ಐಡಿಯಾ ಇದೆ. ನನಗೆ ನನ್ನ ಪ್ರಕಾರ ಯಾವಾಗಲೂ ಒಂದು 4 ಡೇಸಲ್ಲೆಲ್ಲ ಮುಗಿಯಲ್ಲ. ಇದೊಂದು ಲೆಂತಿ ಒಂದೊಂದು ವಿಷನ್ ಇದೆ ಎಷ್ಟು ಕಂಪ್ಲೀಟ್ ಆಗಬೇಕು ಅಂತ. ಹಾಗಾಗಿ ಕ್ಲಾಸ್ಗೆ ಅಂತ ಸೇವ್ ಮಾಡಿಬಿಟ್ಟಿದ್ದೀನಿ. ಇಲ್ಲೇನೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಬೇರೆದಿಲ್ಲ. ಈ 4 ನೋಡ್ದೇ ರೆಮಿಡೀಸ್ ಆಯ್ಕೆ ಮಾಡಿಬಿಡಿ. ಆಯಿತಾ? ದಯವಿಟ್ಟು ಮಿಸ್ಟೇಕ್ ಮಾಡಿಬಿಡಿ. ಮತ್ತು ಆಮೇಲೆ ನನಗೆ ಹೇಳ್ಬೇಡಿ ನೀವೇ ಕಳಿಸಿದ್ದು, ನೀವೇ ಹೇಳಿದ್ದು ಅಂತ. ನಾನು ಅದ್ರ ಜೊತೆಲಿ ಇದನ್ನು ಕೂಡ ಕಳಿಸಿರ್ತೀನಿ. ಇದನ್ನು ಕುತ್ಕೊಂಡು ನೋಡಿ. ಲೆಂತಿ ವೀಡಿಯೋ ಇತ್ತು, ನಂಗೆ ನೋಡೋಕ್ಕೆ ಇಷ್ಟ ಇಲ್ಲ, ಸ್ಕಿಪ್ ಮಾಡ್ತೀನಿ ಅಂತ ನೀವೇ ಸ್ಕಿಪ್ ಮಾಡಿ ರಿವರ್ಟ್ ಮಾಡ್ಕೋಬೇಡಿ. ಎಸ್ಪೆಷಲಿ ಮಲ್ಟಿಪಲ್ 1, ಮಲ್ಟಿಪಲ್ 7, 55, 4 ಇತ್ತು. 1, 4 ಆ್ಯಕ್ಟಿವೇಟ್ ಮಾಡಿದ್ರು ಕೂಡ ಎಷ್ಟೊಂದು ಸಲ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ರಾಹು ಎನರ್ಜಿ ಏನಿದೆ ದುಡ್ಡು ಕೊಡುತ್ತೆ ಅಂತ ಅಂದ್ಬಿಟ್ಟು ಏನು ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 8 ಇತ್ತು, ಡಿಲೇಸ್ ಆಗ್ಬೋದು, ಸಡನ್ ಸಕ್ಸಸ್ ಕೊಡುತ್ತೆ, ಬಟ್ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ. ಆಗ 5 ಆ್ಯಕ್ಟಿವೇಟ್ ಮಾಡ್ತಿರೋ, 3 ಆ್ಯಕ್ಟಿವೇಟ್ ಮಾಡ್ತಿರೋ ಐಡಿಯಾ ಇರಬೇಕು. ಆಯಿತಾ? ಚಂದ್ರ ಬುಧ ಒಂದೇ ಥರ ಆ್ಯಕ್ಟ್ ಮಾಡುತ್ತೆ, ಅದರ ಐಡಿಯಾ ಇರಬೇಕು. 6ನೇ ನಂಬರ್ ಎಲ್ಲೋ ಒಂದು ಕಡೆ 7ನೇ ನಂಬರ್ಗೆ ಈ ಫೇಮ್ ವಿಷಯದಲ್ಲಿ ಹೆಲ್ಪ್ ಮಾಡುತ್ತೆ. 6ನೇ ನಂಬರ್ ಇದ್ರೂ ಅಷ್ಟೇ, 7ನೇ ನಂಬರ್ ಇದ್ರೂ ಅಷ್ಟೇ. ಚೆನ್ನಾಗೂ ಇರ್ತಾರವರು ಹೆಸರು ಕೂಡ ಕೊಡುತ್ತೆ, ಬಟ್ ಬಿಹೇವಿಯರ್ ಚೇಂಜ್ ಇರುತ್ತೆ. ಈ ರೀತಿ ತುಂಬ ಕಾನ್ಸೆಪ್ಟ್ಗಳು ಇದರಿಂದ ಇವೆ. ಅದೆಲ್ಲನೂ ಕಲಿತು ಯೂಸ್ ಮಾಡೋ ಟೈಮಲ್ಲಿ ಪುನಃ ಪ್ರಾಕ್ಟೀಸ್ ಮಾಡ್ತೀರಾ ಡೇಟ್ ಆಫ್ ಬರ್ತ್ಗಳು ತೊಗೊಂಡು. ಆಮೇಲೆ ಕಲ್ತ್ವಿ ಮನೆ ಮುಂದೆಲ್ಲ ಮಾಡ್ತೀವಿ, ಅಲ್ಲೂ ನೆಗೆಟಿವ್ ಆಗುತ್ತದು. ಸೊ ಸುಮಾರು ಜನಕ್ಕೆ ಏನಕ್ಕೆ ಆಸ್ಟ್ರಾಲಜಿ ಕಲ್ತೂ ಕೂಡ ಲೈಫಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅಂದರೆ ಇದೇ ರೀಸನ್ಗೆ. ಮಾರ್ಕೆಟಿಂಗ್ PR ಟೀಮ್ಗಳು ಮಾಡ್ಕೊ ಹೋಗ್ತಾರೆ. ಟೀಚಿಂಗ್ ಫೀಲ್ಡಲ್ಲಿ ಕ್ಲಿಕ್ ಆಗಿರೋಷ್ಟು ಪ್ರಾಪರ್ ಜ್ಯೋತಿಷಿಗಳು ಹೆಸರುಗಳು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ವೇರಸ್ ಟೀಚಿಂಗ್ ಫೀಲ್ಡಲ್ಲಿ ತುಂಬ ಬೇಗ ಕ್ಲಿಕ್ ಆಗಿದ್ದಾರೆ ಅವರು. ಕನ್ಸಲ್ಟೇಷನ್ಗಿಂತ ಜಾಸ್ತಿ ಟೀಚಿಂಗಲ್ಲಿ. ಏನಕ್ಕೆ ಟೀಚಿಂಗೇ ಬೇರೆ ಥರ, ಕನ್ಸಲ್ಟೇಷನ್ಸೇ ಬೇರೆ ಥರ. ಸೊ ದಯವಿಟ್ಟು ಇದೆಲ್ಲನೂ ನೆನಪಿಟ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ಸು ಬೇರೆಯವ್ರಂತೂ ಗೊತ್ತಿಲ್ಲ, ನನ್ನ ಕಡೆಯಿಂದ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿಲ್ಲ. ಬಟ್ ನನಗೆ ಯಾವ ಫ್ರೀಕ್ವೆಂಟಾಗಿ ಕೇಳ್ತಾ ಇದ್ದಾರೋ ಕ್ವಶನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಸ್ವಲ್ಪ ಡೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಮಧ್ಯೆ ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಎದುರಿಸೋದು ಏನೂ ಇಲ್ಲ. ಎದುರಿಸಲೇಬೇಕು ಅಂತಂದರೆ ರೆಮಿಡೀಸ್ ಮಧ್ಯದಲ್ಲಿ ಕೆಲವು ಈ ಡೇಟ್ ಆಫ್ ಬರ್ತ್ಗಳಿಗೆ ಇವೆಲ್ಲ ಸರಿಯಾಗಲ್ಲ ಅಂತ ಕೊಟ್ಟಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಇಲ್ಲೇನಂತಂದರೆ ಇಲ್ಲೂ ಚೆಕ್ ಮಾಡ್ತೀನಿ ಅಲ್ಲೂ ಚೆಕ್ ಮಾಡ್ತೀನಿ ಅಂತ ಯಾರು 2 ಕಡೆ ಜಂಪ್ ಹೊಡಿತಾ ಇದ್ದೀರಾ. ನಾಳೆ ಇನ್ನೊಬ್ರು ಯಾರೋ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಜಂಪ್ ಹೊಡಿತೀರಾ. ಒಂದು ಅವರಿಗೆ. 2ನೇದು ತುಂಬ ನಂಬಿದ್ದೀರಾ, ಪ್ರತಿಯೊಂದು ಸ್ಟೆಪ್ಗಳನ್ನೂ ಕೇಳ್ತೀರಾ, ಪ್ರತಿಯೊಂದಕ್ಕೂ ಕಾಂಟ್ಯಾಕ್ಟ್ ಮಾಡ್ತೀರಾ, ವೆಯ್ಟ್ ಮಾಡ್ತೀರಾ ಅವರಿಗೆ. ಅದಾದಮೇಲೆ ನೀವು ಹೇಳಿದ್ರಿ, ನೀವು ಹೇಳಲಿಲ್ಲ, ಈ ಮಾತುಗಳು ಜಾಸ್ತಿ ಬಂದಿದೆ ನನಗೆ. ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಪರ್ಟಿಕ್ಯುಲರಾಗಿ ಯಾರಿಗೂ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡಿಲ್ಲ. ಬಟ್ ಇಲ್ಲಿ ಹೆಂಗಾಗುತ್ತೆ ಅಂದರೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿ ಅವ್ರು ಏನು ಹೇಳೋದೇನಂತಂದರೆ, ಸರ್ ಈ ವಿಷಯ ಹೇಳಿದರೆ ಈ ವಿಷಯ ಹೇಳಿಲ್ಲ. ಸೊ ಅಂಥ ವ್ಯಕ್ತಿಗಳಿಗೆ ಅಂದರೆ ಯಾರು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ನಂಬಿಲ್ಲ ಅಂದ್ರೂ ಯಾವುದೋ 3ನೇ ವ್ಯಕ್ತಿ ನನ್ನನ್ನು ನಂಬ್ತಿದ್ದೀರಾ, ಆ ಒಂದು ಸೆಂಟಿಮೆಂಟ್ ಇದೆ. ನಾನು ನಿಮಗೆ ಕೇಳಿದ್ದೆ, ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮ್ಗೆ ಸುಮಾರು ಸಲ ವಿಚಾರಿಸಿದೆ, ಅಂಥ ವ್ಯಕ್ತಿಗಳಿಗೆ. ಆಯಿತಾ? ಜಂಪ್ ಆಗೋರು ಪ್ರಾಬ್ಲಮ್ ಇಲ್ಲ, ಅದು ಈ ಕಡೆ ಸರಿ ಆ ಕಡೆ ಸರಿ ನಡೆಯುತ್ತೆ. ಪ್ಲಸ್ಸು ಮೈನಸ್ ಯೋಚನೆ ಮಾಡೋರನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾರು ನಮ್ಮ ಕಾಲು ಎಳಿತಾರೆ ಅವರೇ ನಮ್ಮನ್ನು, ಅಂದರೆ ನಮ್ಮಿಂದ ಇನ್ನೂ ಏನು ಬೆಸ್ಟ್ ಅಂತ ಬರ್ಬೋದು. ಸೊ ನಮ್ಮನ್ನ ಕ್ವಶನ್ ಮಾಡ್ತಾನೆ ಇತ್ತು ಅಂತಂದ್ರೇ ನಾವು ಜಾಸ್ತಿ ಮಾತಾಡೋದಾಗಲೇ ಎಲ್ಲೋ ಒಂದು ಕಡೆ ನಾನು ವಿಷಯಗಳನ್ನ ಜಾಸ್ತಿ ಹೇಳೋಕ್ಕಾಗೋದು. ನಾನು ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತೀನಿ, ಚಾಲೆಂಜ್ಗಳನ್ನ ಸಿಕ್ಕಾಬಿಟ್ಟೆ ಅಪ್ರಿಷಿಯೇಟ್ ಮಾಡ್ತೀನಿ. ಚಾಲೆಂಜ್ ಅಂದರೆ ಓಡೋದಲ್ಲ, ಚಾಲೆಂಜ್ ಫೇಸ್ ಮಾಡೋದು ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ. ಸೊ ನೀವು ಎಷ್ಟು ಫೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ನಂಬರ್ 8 ಇರೋದ್ರಿಂದ ನಾನು ಚಾಲೆಂಜಸ್ನ ತಲೆ ಕೆಡಿಸ್ಕೊಳ್ಳಲ್ಲ, ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಈ 3ನೇ ವ್ಯಕ್ತಿಗಳಿದ್ದಾರೆ ಗೊತ್ತಾ, ನೀವು ಹೇಳಿದ್ದೆಲ್ಲ ಕರೆಕ್ಟು ಸರ್, ಎಲ್ಲ ಸರಿ ಆಯಿತು, ನಾನು ಎಲ್ಲನೂ ಫಾಲೋ ಮಾಡ್ತೀನಿ, ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಎಲ್ಲ ವಿಷಯಗಳನ್ನ ಹೇಳಿಲ್ಲ, ನನ್ನ ಇದಲ್ಲ ಸೆಂಟಿಮೆಂಟಲ್ಲ ಹೇಳಬಾರ್ದು ಅಂತಲ್ಲ, ಎಲ್ಲ ವಿಷಯಗಳನ್ನ ಈ ಥರ ಹೇಳೋಕ್ಕಾಗಲ್ಲ. ನಮ್ಮ ಕೆಲವು ರಿಸ್ಟ್ರಿಕ್ಷನ್ಸ್ಗಳಿರ್ತವೆ. ಆಯಿತಾ? ಎಲ್ಲ ವಿಷಯನ ಥರ ಓಪನಾಗಿ ಮಾತಾಡೋಕ್ಕಾಗಲ್ಲ. ಓಪನಾಗಿ ಮಾತಾಡ್ತು ಅಂದರೆ ಸರಿ ಉಪಯೋಗಿಸೋಕ್ಕಾಗಲ್ಲ. ನೋಡ್ತೀರಿ ವಿಡಿಯೋ ಅರ್ಧ ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ. ವೆರಾಸ್ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಕನ್ಸಲ್ಟೇಷನ್ಸಲ್ಲಿ ಬೇರೆ ಏನೋ ಮಾತಾಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಬ್ರಿಡ್ಜ್ನ, ಈ ಒಂದು ಗ್ಯಾಪ್ನ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಚ್ಚಿಡಬೇಕು, ಮುಚ್ಚಿಡಬಾರ್ದು, ವಿದ್ಯೆ ಶೇರ್ ಮಾಡಬೇಕು, ಇಷ್ಟೊಂದೆಲ್ಲ ನಾನು ಅಷ್ಟೊಂದು ಯೋಚನೆ ಮಾಡೋಕ್ಕಾಗಲ್ಲ. ಯಾರೋ ಹೇಳಿದ್ರು ವಿದ್ಯೆನ ಶೇರ್ ಮಾಡಬೇಕು, ಇನ್ನೊಬ್ರು ಹೇಳಿದ್ರೆ ಇದನ್ನು ಮಾಡಬಾರ್ದು ಅಂತ. ಸೊ ಇದೆಲ್ಲ ಒಂಥರ ಡಿಬೇಟ್ ಥರ. ಈ ಮೂರನೇ ವ್ಯಕ್ತಿಗಳೇನಿದ್ದೀರಾ ಅವ್ರಿಗೆ ಇದನ್ನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಆಯಿತಾ. ಆ್ಯಂಡ್ ಜಂಪ್ ಏನಿದೆ ಅದು ನೆಗೆಟಿವ್ ಅಲ್ಲ, ಒಳ್ಳೆಯದು. 10 ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಳ್ಳಿ, ಒಂದು ಕಡೆ ಬಂದು ಅದನ್ನು ನಮಗೆ ತಿಳಿಸಿ, ಅಥವಾ ಒಂದು ಕಡೆಯಿಂದ ಬಂದು ನಮಗೆ ಕಾಲೆಳಿರಿ, ರೇಗಿಸಿ. ಸೊ 10 ವಿಷಯಗಳು ಇಲ್ಲಿ ಸಿಗ್ತವೆ, ಜನಗಳಿಗೆ ಹೆಲ್ಪ್ ಆಗ್ತದೆ. ಮತ್ತು ಯಾರು ಆಲ್ರೆಡಿ ಕ್ವಶನ್ ಮಾಡ್ತಾ ಇದ್ದೀರಾ ಒಂದು ಹೆಲ್ತಿ ವೇಲಿ ಅಥವಾ ಚಾಲೆಂಜ್ ಆಗಿ, ಎಸ್ಪೆಷಲಿ ಚಾಲೆಂಜ್ ಆಗಿ, ಅವನ್ನ ಇನ್ನೂ ಖುಷಿಯಾಗಿ ಹ್ಯಾಂಡಲ್ ಮಾಡೋಣ. ಅದು ನನಗೆ ಒಳ್ಳೆಯದು, ನನ್ನ ಖುಷಿಗೆ ಅದು. ಈ ಮೂರನೇದೇನಿದೆ ತುಂಬ ಡಿಪೆಂಡ್ ಆಗಿ, ತುಂಬ ಸೆನ್ಸಿಟಿವ್, ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದೀರಾ. ದಯವಿಟ್ಟು ಇಷ್ಟು ದಿನ ಡಿಪೆಂಡ್ ಆಗಿ ಕಷ್ಟಪಟ್ಟಿರ್ತೀರ. ಲೈಫ್ ಲಾಂಗ್ ಯಾರ ಮೇಲೂ ನೀವು ಡಿಪೆಂಡ್ ಆಗಬಾರ್ದು. ಅದಕ್ಕೋಸ್ಕರ ಸುಮಾರು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮುಂದೆ ಕೂಡ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಎವ್ರಿ ಡೇ 1 ಡೇ 2 ಡೇಸ್ ಬಿಟ್ಟು ಅಪ್ಡೇಟ್ಸ್ ಆಗ್ತಾಯಿವೆ ಇವಾಗ ಎಲ್ಲನೂ ಕೂಡ. ನೀವು ದಯವಿಟ್ಟು ರೆಸ್ಪೆಕ್ಟ್ ಬಿಟ್ಟಾಕಿ, ಸೆಂಟಿಮೆಂಟ್ ಬಿಟ್ಟಾಕಿ. ಬಟ್ ಪ್ರತಿ ಡಿಸಿಷನ್ಗೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಕ್ಯಾಲ್ಕುಲೇಷನ್, ಲೆಕ್ಕಾಚಾರ, ದೇವರು, ನಿಮ್ಮ ಅಭ್ಯಾಸಗಳು, ನಿಮ್ಮ ರೂಟೀನ್ ಏನಿರುತ್ತೆ ಇದು, ಈ 4 ಮೇಲೆ ಜೀವನ ಮಾಡಿ, ಆಯಿತಾ. ಕೇಳಬೇಡಿ, ಮರ್ಯಾದೆ ಕೊಡಬೇಡಿ, ಆ ಥರ ಅಂತಲ್ಲ. ತುಂಬ ಡಿಪೆಂಡ್ ಆಗಬೇಡಿ. ಒಬ್ಬ ವ್ಯಕ್ತಿ ಮಾತ್ರ ಸರಿಯಾದ ಅದು ಯಾವತ್ತೂ ಆಗಲ್ಲ. ಆ ವ್ಯಕ್ತಿ ಕೂಡ ಎಷ್ಟೊಂದು ತಪ್ಪು ಡಿಸಿಷನ್ಗಳು ಮಾಡಿರ್ತಾರೆ, ಆಯಿತಾ. ಅನುಭವದಿಂದ ಒಂದು ಮಾತು ಹೇಳ್ಬೋದು ಅಷ್ಟೇ. ತಪ್ಪೇ ಮಾಡಲ್ಲ ಅನ್ನೋದು ಸುಳ್ಳು. ಅನುಭವ ಆಗಿರ್ತದೆ ಮಾಡಬೇಡಿ ಅಂತ ಹೇಳ್ತೀವಿ, ಬಟ್ ಅವ್ರು ತಪ್ಪೇ ಮಾಡಲ್ಲ ಅಂತಲ್ಲ. ತಪ್ಪಿಂದ ಕಲ್ತಿರೋಂಥ ವ್ಯಕ್ತಿ ನಾನು. ನೀವು ಕೂಡ ಅಷ್ಟೇ ತಪ್ಪಿಂದ ಕಲೀರಿ, ಅದಾದಮೇಲೆ ತಪ್ಪನ್ನು ಮಾಡಬೇಡಿ. ಸೊ ಯಾರು ತುಂಬ ಸೆಂಟಿಮೆಂಟಾಗಿ ಹೇಳಿದ್ದೆಲ್ಲ ಫಾಲೋ ಮಾಡ್ತಿದ್ದೀರಾ, ನಿಮಗೆ ಒಂದು ಫ್ರೆಂಡ್ಲಿ ಅಡ್ವೈಸ್ ಇದು, ಪರ್ಸ್ನಲಾಗಿ ತೊಗೋಬೇಡಿ, ತಿಳಿಸ್ಬೇಕಿತ್ತು. ಆ್ಯಂಡ್ ಎಲ್ಲರೂ ಕೂಡ ಯೂಟ್ಯೂಬಿಂದನೇ ಬಂದಿರೋದು ನೀವು. ಸೊ ಯೂಟ್ಯೂಬಲ್ಲೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪರ್ಸ್ನಲ್ ತೊಗೋಬೇಡಿ, ಬೇರೆ ಏನೋ ಇದು ಮಾಡ್ಕೋಬೇಡಿ, ಆಯಿತಾ. ತುಂಬ ಥ್ಯಾಂಕ್ಸ್. ಇನ್ಫಾರ್ಮೇಷನ್ಸ್ಗಳು ಏನು ಬೇಕಿದ್ದು ಇದು ಮಾಡಿ. ಫ್ರೀಕ್ವೆಂಟಾಗಿ ಕೇಳೋಂಥವ್ರ ಕ್ವಶನ್ಗಳಿಗೆ ಮಾತ್ರ ಏನು ಮಂತ್ಲಿ ವೀಡಿಯೋಸಾರು ಮಾಡಿ ಅಥವಾ ವೀಕ್ಲಿ ವೀಡಿಯೋಸಾರು ಮಾಡಿ ಅಂತ ಹೇಳ್ತಿದ್ದೀರ. ಟೈಮ್ ಸಿಕ್ಕಿರೋದನ್ನು ರೆಗ್ಯುಲರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಸ್ಟ್ರಾಲಜಿದು ಒಂದು ಲಿಂಕ್ ಹಾಕಿದ್ದೀನಿ, ಕ್ಲಿಕ್ ಮಾಡಿ, ಅದು ರೂಟ್ ಬರುತ್ತೆ. 3 ವೀಡಿಯೋ ಮಾಡಿದ್ದೀನಿ. 3 ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದೃಷ್ಟಿಗಳು ಯಾವ ರೀತಿ ಅಂತಂದ್ಬಿಟ್ಟು. ಯಾವ ಗ್ರಹನ ನೋಡ್ತಾ ಇದ್ದೀರ ಅಥವಾ ಯಾವ ಗ್ರಹ ಯಾವ ಮನೇನ ನೋಡ್ತಾ ಇದ್ದೀರ, ಏನಾಗುತ್ತೆ ಅಂತ ನಿಮಗೆ ನೋಟ್ಸು ವಾಟ್ಸಪ್ಪಲ್ಲಿ ಬರ್ತಾ ಹೋಗುತ್ತೆ ರೆಗ್ಯುಲರಾಗಿ ಫ್ಯೂಚರ್ ಅಪ್ಕಮಿಂಗ್ ಡೇಸಲ್ಲಿ. ಫಸ್ಟು ಗ್ರಹಗಳದ್ದು ಹೇಳ್ತೀನಿ, ಮತ್ತು ಯಾವ ಮನೆಗಳದ್ದು ಅಂತ ಹೇಳ್ತೀನಿ. ಅದಾದಮೇಲೆ 3 ಕಂಬೈನ್ ಮಾಡಿ ಹೇಳ್ತೀನಿ. ನಕ್ಷತ್ರದ ಮಾತ್ರ ಪೆಂಡಿಂಗ್ ಇಟ್ಟಿದ್ದೀನಿ. ನಕ್ಷತ್ರ ನಾಡಿ ಏನಿದೆ ಸ್ವಲ್ಪ ಡಿಸ್ಕಸ್ ಮಾಡೋಣ, ಬೇರೆದೆಲ್ಲನೂ ಮಾಡೋಣ. ಪರಾಶರ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈಗ. KP ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ, ನಾಡಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ. ಸೊ 3 ಮೆಥಡ್ ಅಟ್ ಎ ಟೈಮ್ ಬರ್ತಾ ಇರುತ್ತೆ. ಪ್ರಾಪರ್ ಕ್ಲಾಸಸ್ ಅಲ್ಲ, ಯಾವ ವ್ಯಕ್ತಿಗೆ ನಿಮ್ಮ ಕುಂಡ್ಲಿ ನೋಡ್ಕೊಳ್ಳೋಷ್ಟಾರೋ ಐಡಿಯಾ ಇರಲಿ ಅಂತ. ಕುಂಡ್ಲಿ ನೋಡೋದನ್ನು ಕಲ್ತ ಮೇಲೆ ಇದನ್ನೆಲ್ಲ ಬಿಟ್ಬಿಡ್ತೀರಾ ನೀವು. ರೆಮಿಡೀಸ್ ಇದನ್ನು ಮಾಡಲಾಗ ಆ ರೆಮಿಡಿ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿವರೆಗೂ ಸ್ವಲ್ಪ ಬ್ರಾಡ್ ಆಗಿರಿ, ಓಪನ್ ಮೈಂಡೆಡ್ ಆಗಿರಿ. ಕೊಟ್ಟಿರೋ ಇನ್ಫಾರ್ಮೇಷನ್ನ ಪ್ರಾಪರ್ ವೇಲಿ ಯೂಸ್ ಮಾಡಿ. ಮತ್ತು ನಾನು ಕೊಟ್ಟೆ, ನಾನು ಹೇಳಿಲ್ಲ, ನಾನು ಹೇಳಿದೆ ಅದನ್ನು ಮಾಡಬೇಡಿ. ನಾನು ಯಾರಿಗೂ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿಲ್ಲ. ಇನ್ಫಾರ್ಮೇಷನ್ ಪಾಸ್ ಮಾಡಿದ್ದೀನಿ, ಅದಕ್ಕೆ ನಾನು ಅಡ್ವೈಸ್ ಮಾಡಿದ್ದೀನಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ. ಎರಡನ್ನೂ ಕೂಡ ಫಾಲೋ ಮಾಡಿ, ಆಯಿತಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.